ಕಾಲಕ್ಕೆ ಗ್ಯಾರಂಟಿಗಳ ಬಗ್ಗೆ ಅಂತ ಗ್ಯಾರಂಟಿ ಏನಿಲ್ಲ ರೀ, ಎಲ್ಲ ಬೋಗಸ್ತದ, ದಿವಾಳಿ ಎಬ್ಸುವಂಥದ್ದು ನಮ್ಮ ಖಜಾನೆಯನ್ನು. ಅದಕ್ಕೊಂದು ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ. ಅದರಿಂದ ಅವ್ರನ್ನ ಗೆಲ್ಲೋದ್ರಲ್ಲಿ ನಾವು ಗೆಲ್ತೀವಿ ಅನ್ನೋಂಗೆ ಏನೋ ಒಂದು ಭರವಸೆ, ಓವರ್ ಕಾನ್ಫಿಡೆನ್ಸನ್ನು ನಮ್ಮ ಯಡಿಯೂರಪ್ಪನವರು ತೋರಿಸಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಕಡೆ ಇವು ಚರ್ಚೆಗಳು ನಡೀತಾ ಇದ್ದಾವೆ. ತಾವು ಉಳಿದವ್ರಿಗಿಂತಲೂ ಹೆಚ್ಚಿನವ್ರು ಅಂತೇಳೋ ಮತ್ತೇನು ಅಂತೇಳಿ ಒಂದು ರೀತಿ ಮಾತಿನ ಲಹರಿಗಳು ಹೊಂದಿದ್ದಾವೆ. ಇಂಥ ಸಂದರ್ಭದಲ್ಲೇ ನಾವು ಒಂದಿಷ್ಟು ಕ್ಷೇತ್ರಗಳ ಬಗ್ಗೆ ನಿಮಗೆ ಗೊತ್ತಿದ್ದಂಗೆ ಅಲ್ಲಿ ಪರಿಚಯ ಮಾಡಿಸಿದಂಗೆ ಈಗ ಒಂದೆರಡು ಕ್ಷೇತ್ರ ಬಗ್ಗೆ ಇವತ್ತು ನಿಮ್ಮ ಮುಂದೆ ಡಿಸ್ಕಷನ್ ಮಾಡಬೇಕಂತದ. ಅದೇನಾಗಬಹುದು ಅನ್ನೋಂಥ ಒಂದು ಗ್ಯಾಸ್ ರೀ. ಇದು ಊಹೆ, ಕಲ್ಪನೆ ಅಲ್ಲ. ಯಾಕಂದರೆ ಕಲ್ಪನೆಗೂ ಊಹೆಗೂ ಭಾಳ ಅಂತರ ಅದ. ಊಹೆ ಒಂದು ಸ್ವಲ್ಪ ಸತ್ಯ ಸಮೀಪ ಬರ್ತದೆ. ಕಲ್ಪನೆ ರೀ ಸುಳ್ಳರ ಸಾಂತಿ ಅಂದಂಗೆ ಅದು ಏನೋ ತಪ್ಪಿ ಸತ್ಯ ಆದ್ರೆ ನಾವು ಹೇಳಿದ್ದೀವಿ ಆಯಿತು ಅಂದಂಗೆ. ಭವಿಷ್ಯಶಾಸ್ತ್ರ ಹೇಳಿದಂಗೆ ಕಾಯಿ ಕುಡಿದಕ್ಕೆ ಟೊಂಗಿ ಮುರಿದಕ್ಕೆ ನಾವು ಹೇಳಿದಲ್ಲೇ ಆಯಿತು ಅಂತ ಹೇಳೋದು. ಅದೇ ಕಾಲಕ್ಕೆ ಆಗಲಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡೋ ಹೋಗಿಲ್ಲ, ಆಗಿದ್ದಷ್ಟೇ ಹೇಳೋದು. ಎಲ್ಲೋ ಒಂದು 1000ಕ್ಕೊ1 ಲಕ್ಷಕ್ಕೊಂದು ಆಗಿರ್ತದೆ ಎಲ್ಲರ ಜೀವನದಲ್ಲ. ಅದು ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಲಕ್ ಅಂತೂ ಮತ್ತೆ ಹೆಸರು ಕೊಡ್ಬೋದು ಹೋಗ್ತಾ ಇರ್ತೀವಿ. ಅದೇನೂ ಇರಲಿ. ಇವತ್ತು ನಾವು ಈ ಮೊದಲನೇದಾಗಿ ಧಾರವಾಡ ಹಿಂಗಂದ ತಕ್ಷಣ ನಿಮ್ಮ ಮುಂದೆ ಬಂದು ನಿಲ್ಲೋದು ಯಾರಪ್ಪ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು. ಕಳೆದ 20 ವರ್ಷಗಳಿಂದ ಅಥವಾ ಈ 4 ಸಲದ ಚುನಾವಣೆಗಳಲ್ಲಿ ಗೆದ್ದು ಬಂದಿದ್ದಾರೆ. ಅದಕ್ಕೆ ಪೂರ್ವದಲ್ಲದು ಕಾಂಗ್ರೆಸ್ ಅಖಾಡ ಆಗಿತ್ತು, ಆ ಮಾತು ಬೇರೆ. ಆದರೆ ಈ 96 ನಂತರ ಏನಾಗಿಬಿಟ್ಟದಪ್ಪ ಅಂದ್ರೆ ಇದು BJP ಅಖಾಡ ಆಗಿಬಿಟ್ಟದು. ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಒಂದು ರೀತಿ ಆಡಂಬರ ಆಗಿಬಿಟ್ಟದು. ಅಲ್ಲೇ ಇವನು ಸೋಲಿಸೋರು ಯಾರಿಲ್ಲ ಏನೋ ಅನ್ನುವಷ್ಟು ಮಟ್ಟಿಗೆ ಇವತ್ತು ವಾತಾವರಣ ಅದು. ಹೀಗಾಗಿ ಅವರು ಕೇಂದ್ರದಲ್ಲಿ ಒಳ್ಳೊಳ್ಳೆ ಪೋಸ್ಟರ್ ಹಿಡ್ಕೊಂಡು ಅದರಲ್ಲೂ ತಮ್ಮ ಜಾತಿ ಬಲದಿಂದಲೋ ಅಥವಾ ಒಂದು ಲಾಬಿ ಬಲದಿಂದಲೋ ಅವರಿದ್ದಂಥವರು ಮೋದಿಯವರ ಸಮೀಪವಾಗಿ ಮೋದಿಯವರ ನೆರಳಾಗಿ ಸುತ್ತಲೂ ಹರಿದಾಡ್ತಾ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ಅನುಭವಿಸುವಂಥ ಒಂದು ಏನಪ್ಪ ಅಂದ್ರೆ ಚಾಕಚಕ್ಯತೆ ಪಡೆಯೋ ಜೊತೆಗೆ ಅವರ ಜಾತಿಯು ಸಹಿತ ಅವ್ರಿಗೆ ಹೆಲ್ಪ್ ಆಗಿರ್ಬೋದು ಅಂತ ಅವ್ರ ವಿರೋಧಿಗಳು ಮಾತಾಡ್ತಾ ಇರ್ತಾರೆ. ಅದೇನೂ ಇರಲಿ, ಅವರೊಂದು ಕೇಂದ್ರ ಸಚಿವವಾಗಿ ಅಲ್ಲಿ ಎಷ್ಟು ಯಶಸ್ಸಾಗ್ಯಾರ ಅಪಯಶಸ್ಸಾಗ್ಯಾರ ಏನು ಮಾಡಿದ್ದಾರೆ ಹೇಳ್ತಾರೆ. ನಾವು ಧಾರವಾಡ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀವಿ, ಕೇಂದ್ರದ ಅನೇಕ ಕೆಲಸಗಳು ಮಾಡಿದ್ದೀವಿ, ಹಾಗೆ ಹೀಗೆ ಉತ್ತರ ಪಟ್ಟಿನ ಕೊಡ್ತಾ ತಾವು ಮಾಡಿದಂಥದ್ದು. ಆದರೆ ಮಹದಾಯಿ ಯೋಜನೆ ಬಗ್ಗೆ ಇವತ್ತಿಗೂ ಸಹಿತ ಆಗಿಲ್ಲ. ಯಾಕೆ ಆಗಲಿಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಅವರು ಇವ್ರ ಮೇಲೆ ಹಾಕ್ತಾರೆ, ಇವರು ಅವ್ರ ಮೇಲೆ ಹಾಕ್ತಾರೆ. ಮಹದಾಯಿ ಕುಡಿ ಯೋಜನೆ ಇಷ್ಟವಾಗಿ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ? ಇದಕ್ಕೆ ಉತ್ತರ ಕೊಡಬೇಕಾದಂಥವ್ರು ಪ್ರಹ್ಲಾದ್ ಜೋಶಿ ಅವರು, ಮತ್ತಾರು ಅಲ್ಲ. ಯಾಕಂದ್ರೆ ಕೇಂದ್ರನ ಅದನ್ನ ಏನಾದರೂ ಮಾಡಿ ಬಗೆಹರಿಸಬೇಕಾಗ್ತದೆ. ಗೋವಾ ಮತ್ತು ಕರ್ನಾಟಕ ನಡುವಿನ ತಿಕ್ಕಾಟವನ್ನು ಅವ್ರು ಬಗೆಹರಿಸ್ಬೇಕು. ಅದು ಇಲ್ಲಿವರೆಗೆ ಅದಿಲ್ಲ, ಬಗೆಹರಿಸೋದು ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕಂದರೆ ಇತ್ತು ಗೋವಾದ ಹೊಟ್ಟು ಹೊರಬೇಕು, ಇದು ಕರ್ನಾಟಕ ಹೊಟ್ಟು ಬೇಕಾಗಿದೆ. ಹೀಗಾಗಿ ಆ ಒಂದು ರಾಜಕೀಯ ಪ್ಲೀಸ್ನೆಸ್ ಮಾಡ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮಹದಾಯಿ ಅವರಿಂದ ಆಗಿಲ್ಲ. ಅದೇ ಕಾಲಕ್ಕೆ ರೈಲು ಮಾರ್ಗ ವರ್ತುಲ ರಸ್ತೆ ಯೋಜನೆ ನೆನೆಗುದಿಗೆ ಹಿಂದೆಲ್ಲ ವರ್ತುಲ ರಸ್ತೆ ಮಾಡೋದು ಮತ್ತೇನು ಮಾಡೋದು ರೋಡು ಗಿಡು ಸಹಿತ ಇವತ್ತು ಸಹಿತ ಕೆಲಸ ಆಗಿಲ್ಲ ಅನ್ನುವಂಥವು ನಾವಿಲ್ಲಿ ನೋಡ್ಬೋದಾಗ್ಯದ. ಇನ್ನು ಈಗಾಗಲೇ ಹೇಳಿ ಕುಡಿಯುವ ನೀರಿನ ಸಮಸ್ಯೆ ಮೇಲೆ ಆಗ್ತಾ ಇರ್ತದೆ. ಅದು ಈ ಭಾಗದಲ್ಲಿ ಭಾಳಷ್ಟು ಅದ ಅನ್ನುವಂಥ ಮಾತು. ಮುಂದೆ ಇನ್ನೊಂದೇನಪ್ಪ ಅಂದ್ರೆ ಉದ್ಯೋಗಗಳು ಸೃಷ್ಟಿ ಆಗ್ತಾಯಿಲ್ಲ, ಉದ್ಯೋಗಗಳಿಗಿಲ್ಲ, ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಇದು ಸಹಿತ ಒಂದು ಇವತ್ತು ದೊಡ್ಡ ಒಂದು ಹೊಡೆತವನ್ನು ಕೊಡುವಂಥದ್ದಾಗಿದೆ. ಮೇಲಾಗಿ ಏನಪ್ಪ ಅಂತಂದ್ರೆ ನಗರಗಳಲ್ಲಿ ಆಗಿರ್ಬೋದು, ಹಳ್ಳಿಗಳಲ್ಲಿ ಆಗಿರ್ಬೋದು, ಧಾರವಾಡದ ಕ್ಷೇತ್ರಗಳಲ್ಲೇ ಅಂಥ ಮೂಲಭೂತ ಸೌಕರ್ಯಗಳು ನಿರ್ಮಾಣ ಆಗಿಲ್ಲ. ಇನ್ನೂ ಭಾಳಷ್ಟು ಹಿಂದಕ್ಕೆ ರೋಡು ಇರ್ಬೋದು, ಮತ್ತೇನು ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಅನಾನುಕೂಲಗಳು ಸಾಕಷ್ಟು ಇದಾವೆ ಅನ್ನೋದು ಇವೆಲ್ಲ ಆರೋಪಗಳಿದ್ದಾವೆ. ಇವಕ್ಕೆಲ್ಲ ಈ 20 ವರ್ಷದಾಗ ಎಷ್ಟೊಂದು ಪ್ರಮಾಣದಲ್ಲಿ ಇವನ್ನೆಲ್ಲ ಬಗೆಹರಿಸಬೇಕಾಗಿತ್ತು, ಅದು ಬಗೆಹರಿಸೋಕ್ಕಾಗಿಲ್ಲ. ಹೀಗಾಗಿ ಜೋಶಿಯವ್ರ ಮೇಲೆ ಸಾಕಷ್ಟು ಕೆಲಸಗಳನ್ನು ಮಾಡಲಾರ್ದಂಥ, ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾರ್ದಂಥ, ರೈಲ್ವೆಯಲ್ಲೂ ಸಹಿತ ಉದ್ಯೋಗ ಕೊಡಿಸಲಾರ್ದಂಥ ಅನೇಕ ಆರೋಪಗಳು ಬರ್ತಾ ಇದ್ದಾವೆ. ಆದರೂ ಕೆಲಸ ಮಾಡಿದ್ದೀನಿ, ಭಾಳ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಸಾಮಾನ್ಯವಾಗಿ ನಡೀತಿದ್ದಂಥ ರೊಟೇಷನ್. ಬಟ್ ಈ ನಡುವೆ ಏನಾಗಿಬಿಟ್ಟದಪ್ಪ ಅಂತ ಧಾರವಾಡ ಏರಿಯಾದಲ್ಲೇ ಲಿಂಗಾಯತರ ಅಸಮಾಧಾನದ ನಮ್ಮ ಜಗದೀಶ್ ಶೆಟ್ಟರ್ ಅವ್ರ ಸಲುವಾಗಿ. ಯಾಕಂದರೆ ಈ ಸಲ ಜಗದೀಶ್ ಶೆಟ್ಟರ್ ಅವರು ನಿಮಗೆ ಗೊತ್ತದೆ ಕಾಂಗ್ರೆಸ್ಗೆ ಬಂದರು. ಇವರೆಲ್ಲರ ಕಾರಣದಿಂದಾಗೆ BL ಸಂತೋಷನ ಬಣದ ಕಾರಣದಿಂದಾಗೆ ಅವ್ರ ರಾಜಕೀಯದಿಂದಾಗೆ ಕಾಂಗ್ರೆಸ್ಗೆ ಬಂದರು. ನಂತರ ಏನೋ ಒಂದು ಆಶ್ವಾಸನೆ ಕೊಟ್ಟು ಯಡಿಯೂರಪ್ಪನವ್ರು ಮತ್ತೆ ಇಲ್ಲಿ ಕರ್ಕೊಂಡ್ಬಂದರು. ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಅವರಿಗೆ ಧಾರವಾಡ ಟಿಕೆಟ್ ಸಿಗಬಹುದು ಅಂತ ತಿಳ್ಕೊಂಡಿದ್ರು, ಆದರೆ ಸಿಗಲಿಲ್ಲ. ಯಡಿಯೂರಪ್ಪನವ್ರನ್ನ ಮೀರಿ ಕೇಂದ್ರದಲ್ಲಿ ಬೆಳೆದಿದ್ದರಿಂದಾಗೆ ಜೊತೆಗೆ BL ಸಂತೋಷದ ಒತ್ತಡ ಇರೋದರಿಂದ ಜೊತೆಗೆ ನಮ್ಮ ಮೋದಿ ಅವರಿಗೆ ಖಾಸ್ ಅತ್ಯಂತ ಆತ್ಮೀಯ ಕ್ಯಾಬಿನೆಟ್ದಲ್ಲಿ ಇರೋದರಿಂದಾಗೆ ಅವ್ರ ಟಿಕೆಟ್ ಸಿಕ್ಕಿ ಹೋಗಿಬಿಡ್ತು. ಮತ್ತು ದುರಂತ ಏನಪ್ಪ ಶೆಟ್ಟರ್ ಅವ್ರಿಗೆ ಹಾವೇರಿಯಲ್ಲೂ ಟಿಕೆಟ್ ಸಿಗಲಿಲ್ಲ,